ಯಾವುದೇ ಯೋಜನೆ ಇದ್ದರೂ ಕೂಡ ನಮ್ಮನ್ನು ಕೇಳಲ್ಲ. ಅವಾಗ ನೇರವಾಗಿ ಯಾರು ಸದಸ್ಯರಾಗಿರ್ತಾರೋ ಅವ್ರಿಗೆ ಮಾಹಿತಿ ಹೋಗುವಂಥದ್ದಾಗುತ್ತೆ. ನನಗೆ ಯಾರೋ ಸುದ್ದಿ ಹೇಳಿದ್ರು, ಈ ಕೆಲವರು ಕಾಂಗ್ರೆಸ್ನವರು ಅವರು ಇವರು ಎದುರಿಸ್ತಾ ಇದ್ದಾರೆ, ಇದರಲ್ಲಿ OTP ಬಂದರೆ OTP ಕೊಟ್ಬಿಟ್ರೆ 2000 ಬರ್ದಂಗೆ ಆಗುತ್ತೆ ನಿಮಗೆ. ಇವೆಲ್ಲ ಅಪಪ್ರಚಾರಗಳಷ್ಟೇ, ಆ ಥರದ್ದು ಯಾವ ಇದು ಕೂಡ ಇಲ್ಲ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಈಗಾಗಲೇ ನಿಮ್ಗೆ ಹೇಳ್ಕೊಟ್ರೆ ಹೇಗೆ ಮಾಡೋದು ಅಂತ. ಯಾರಾದರೂ ಒಬ್ಬರು ಮೊಬೈಲ್ ಆಪ್ರೇಷನ್ ಗೊತ್ತಿರೋಂಥ ಒಬ್ಬ ಯುವಕರನ್ನ ನಿಮ್ಮ ಜೊತೆಗೆ ಇಟ್ಕೋಬೇಕು, ಮನೆಗೆ ಹೋಗಬೇಕು. ಇನ್ನು ಕೇವಲ 10 ದಿನ ಸಮಯ ಇದೆ. ಅದ್ರಾಗೊಂದು 2-3 ದಿವಸ ನಮ್ಗೆ ಆಯುಧ ಪೂಜೆಗೆ ಕುರಿಮರಿ ಹೊಡೆಯೋದಕ್ಕೆ ಆಗೋಗ್ಬಿಡುತ್ತೆ. ಹಾಗಾಗಿ ಇನ್ನೊಂದು 5-6 ದಿವಸ ಸಮಯ. ಅದರಲ್ಲೂ ವಿಶೇಷವಾಗಿ ಈ ಶನಿವಾರ ಭಾನುವಾರ, ಮುಂದಿನ ಶನಿವಾರ ಹಬ್ಬ ಇರುತ್ತೆ ಭಾನುವಾರ, ಇದು ಮಹಾ ಅಭಿಯಾನ ಅಂತ ಹೇಳಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರಾಗಬೇಕು. ಯಾರೂ ಯೋಚನೆ ಮಾಡಬೇಡ್ರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 1 ವರ್ಷದಲ್ಲಿ ತನ್ನ ಹೆಸರನ್ನು ಕಳ್ಕೊಂಡಿದೆ. ಸಹಜವಾಗಿ ಜನ ಏನು ಮಾಡ್ತಾರೆ, ರೊಟ್ಟಿ ತಿರುವಾಗ್ತಾರೆ ನೆಕ್ಸ್ಟ್. ಹೌದು ತಾನೇ? ಈಗ ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ನೆಕ್ಸ್ಟ್ ತಿರುವಾಗ್ತಾರೆ. ತಿರುವಾಕೋದಕ್ಕಿರೋ ಅವಕಾಶ ಒಂದೇ BJP ರಾಜ್ಯದಲ್ಲಿ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ. ಈ ಸರ್ಕಾರ ಕೊನೆಯವರೆಗೂ ಉಳಿಯಲ್ಲ, ಅವಧಿ ಕಂಪ್ಲೀಟ್ ಮಾಡಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ತಕ್ಷಣ ಈ ಸರ್ಕಾರ ಬಿದ್ದೋಗುತ್ತೆ. ಇನ್ನು 1 ವರ್ಷನೋ 2 ವರ್ಷನೋ ಇದರ ಆಯಸ್ಸು. ನಾವು ಚುನಾವಣೆಗೆ ಬೇಗನೆ ರೆಡಿ ಆಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಮುಂದೆ ZPTP ಚುನಾವಣೆಗಳು ಬರ್ತಿದ್ದಾವೆ. ನಾವು ನಮ್ಮ ಇದೊಂದು ಪಕ್ಕ ನಮ್ಮಲ್ಲಿ ಒಂದು 50,000 ಜನ ಮೆಂಬರ್ಸ್ ಇದ್ದಾರೆ ಅಂದರೆ ನಾವು ಧೈರ್ಯವಾಗಿ ಯಾವುದೇ ಚುನಾವಣೆಗೆ ಮುಂದಕ್ಕೆ ಹೋಗ್ಬೋದು. ನಾವು ಇರೋದೇ 5,000 ಜನ ಅಂದರೆ ಇಲ್ಲ ಬಿಡಪ್ಪ, ಇಲ್ಲಿ ನಮಗೆ ಸ್ಟ್ರೆಂತ್ ಇಲ್ಲ ಅಂತೇಳಿ ಪಕ್ಷದವರೇ ತೀರ್ಮಾನ ಮಾಡ್ತಾರೆ. ಇದು ಬೇಡಪ್ಪ ಟಿಕೆಟು, ಇದು JDSನವ್ರು ಕೊಟ್ಬಿಡ್ರಿ ಅಂತನೋ ಇಲ್ಲ ಇನ್ಯಾರಿಗಾನ ಕೊಡ್ರಿ ಅಂತ ತೀರ್ಮಾನ ಮಾಡ್ತಾರೆ. ಹಂಗಾಗೋದು ಬೇಡ. ಈಗಲೇ ನಾವೊಂದು 40-50 ಸಾವಿರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಸಿರಾದಲ್ಲಿ. ಯಾಕೆಂದರೆ ಮೊನ್ನೆ ಕಾರಜೋಳ ಅವ್ರ ಚುನಾವಣೆಯಲ್ಲಿ 73,000 ಓಟ್ ಬಂತು. ಅದಕ್ಕಿಂತ ರಾಜೇಶ್ ಗೌಡರು ಸೋತಾಗ ಕೂಡ 42,000 ಓಟ್ ಬಂತು. ಅದಕ್ಕಿಂತ ರಾಜೇಶ್ ಗೌಡರು ಗೆದ್ದಾಗ 73,000 65,000 ಓಟ್ ಬಂತು. ಆಯ್ತಲ್ಲ, ಮಂಜಣ್ಣ ನಿಂತಿದ್ದಾಗ ದೊಡ್ಡ ಸಂಖ್ಯೆನಾಗ ಓಟ್ ಬಂತು. ಹಾಗಾಗಿ ಇಲ್ಲಿ BJPಗೆ ಓಟ್ ಹಾಕೋದಕ್ಕೆ ಜನ ಇದ್ದಾರೆ, ಕಟ್ಟಾಳುಗಳು ಬೇಕು. ಅವನ್ನ ನಾವು ರೆಡಿ ಮಾಡಬೇಕು. ಮನೆಗೆ ಹೋಗಿ ಓಟ್ ಕೇಳೋಕ್ಕಾದ್ರೂ ಜನ ಬೇಕು. ಆ ಕಾರಣಕ್ಕಾಗಿ ದಯವಿಟ್ಟು ನೀವು ಮೆಂಬರ್ಶಿಪ್ ಮಾಡಬೇಕು. ಯಾರು ಮೊಬೈಲಲ್ಲಿ ನಿಮ್ಮ ಅಕೌಂಟಲ್ಲಿ 100 ಜನ ಮಾಡ್ತೀರಾ ಅವ್ರನ್ನ ಆ್ಯಕ್ಟಿವ್ ಮೆಂಬರ್ ಅಂತ ಕರೀತಾರೆ. ಸೊ ನಾನು ಹೇಳಿದೆ ಯಾವ್ಯಾವ ಅವಕಾಶ ಇರುತ್ತೆ ಅಂತ. ಈ ಅವಕಾಶಗಳು ಬರ್ತವೆ. ಸೊ ದಯಮಾಡಿ ನೀವು ಇವತ್ತಿಂದ ಚಾಲೂ ಮಾಡಿ. ಸ್ವಲ್ಪ ಉತ್ಸಾಹದಿಂದ ಒಂದು 3-4 ಜನ 5-6 ಜನ ಯುವಕರ ತಂಡ ಕಟ್ಟಿಕೊಂಡು ನೀವು ಮುಂದಕ್ಕೆ ಹೋಗಿ ಒಳ್ಳೆಯದಾಗತ್ತೆ ಅನ್ನೋ ಮಾತನ್ನು ಹೇಳಿ ಇದನ್ನು ಸ್ಪೀಡಪ್ ಮಾಡಲೇಬೇಕು. ನಮ್ಮ ತಾಲೂಕಲ್ಲಿ 42,000 ಓಟ್ಗೆ ಏನು ಹಿಂದೆ ಬಂದಿತ್ತು ನಮ್ಮ MLA ಎಲೆಕ್ಷನಲ್ಲಿ, ಅದರಲ್ಲಿ 70% ಅಂದರೆ 30,000 ಮೆಂಬರ್ಶಿಪ್ ಆಗಲೇಬೇಕು. ಇವತ್ತಿನ ಲೆಕ್ಕಕ್ಕೆ ಒಂದು 6,000 ಆಗಿದೆ ಅಷ್ಟೇ. ಇನ್ನು ಇವತ್ತಿನ ಲೆಕ್ಕಕ್ಕೆ 6,000 ಆಗಿದೆ. ಸೊ ಖಂಡಿತ ನಾವು ರೀಚ್ ಆಗ್ತೀವಿ, ಟಾರ್ಗೆಟ್ನ ರೀಚ್ ಆಗ್ತೀವಿ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಸ್ವಲ್ಪ ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಅನ್ನೋ ಮಾತನ್ನು ಹೇಳಿ, ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ಸದಸ್ಯತ್ವ ಅಭಿಯಾನ ಈಗಾಗಲೇ 1 ತಿಂಗಳು ಮುಗಿದು ಸೆಪ್ಟೆಂಬರ್ 1ನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಿದ್ದು. ಅದಾದಮೇಲೆ ಈಗ ನಾವು ಅಕ್ಟೋಬರ್ 5, ಇವತ್ತು ಅಕ್ಟೋಬರ್ 6ಕ್ಕೆ ಬಂದಿದ್ದೀವಿ. 1 ತಿಂಗಳು ಕಳೆದು 5-6 ದಿವಸ ಆಗಿದೆ. ಆದರೂ ಕೂಡ ನಮ್ಮ ತಾಲೂಕಲ್ಲಿ ಇನ್ನೂ ನಿರೀಕ್ಷೆ ಮಟ್ಟದ ಚಾಲನೆ ಸ್ಪೀಡ್ ಆಗಿಲ್ಲ. ಆಗ್ತಾಯಿದೆ, ಚೆನ್ನಾಗಿ ಆಗ್ತಾಯಿದೆ, ಬಟ್ ಇನ್ನೂ ಸ್ಪೀಡ್ ಆಗಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನಮಗೆ ರಾಜ್ಯ ಮತ್ತು ಕೇಂದ್ರದ ಹೈಕಮಾಂಡ್ ಕಡೆಯಿಂದ ಒತ್ತಡ ಇದೆ. ಜೊತೆಗೆ ನಮ್ಮ ಕರ್ತವ್ಯ ಕೂಡ. ನಾಳೆ ದಿವಸ ನಾವು ಯಾರೇನೇ ಅವಕಾಶ ಕೇಳಬೇಕು ಅಂದರೆ ನೇರವಾಗಿ ಹೇಳ್ತೇನೆ, ಈ ನಾವು ಒಬ್ಬೊಬ್ಬರು ಕೂಡ 100 ಸದಸ್ಯರನ್ನ ಮಾಡೋದು ಕಡ್ಡಾಯ. ಯಾರು ಮುಂದಿನ ದಿನಗಳಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗ್ತೀನಿ BJP ಕಡೆಯಿಂದ, ನಾನು TP ZPಗೆ ಹೋಗ್ತೀನಿ, ಇಲ್ಲ ನಾನು ಯಾವುದೋ ನಾಮಿನೇಷನ್ ಕೇಳ್ತೀನಿ, ಇಲ್ಲ ಪಕ್ಷದಲ್ಲಿ ಯಾವುದಾದ್ರೂ ಪದಾಧಿಕಾರಿ ಆಗಬೇಕು ನಾನು, ಈ ಥರದ್ದು ಏನೇ ಇದ್ದರೂ ಕೂಡ ಕನಿಷ್ಠ ಪಕ್ಷ ಅವರ ಅಕೌಂಟಲ್ಲಿ 100 ಜನ ಸದಸ್ಯರನ್ನು ಮಾಡಿದರೆ ಮಾತ್ರ ನಿಮಗೆ ಅರ್ಹತೆ ಇರುತ್ತೆ. ಇಲ್ಲ ಅಂದರೆ ನಿಮಗೆ ಅರ್ಜಿ ಹಾಕೋದಕ್ಕೆ ಅರ್ಹತೆ ಇರಲ್ಲ. ನಾಳೆ ದಿವಸ
ಮಂಜಣ್ಣ MLA ಆಗಬೇಕು. ಖಂಡಿತ ಮಾಡಿದ್ದೆ ಆದರೆ ನಾವು 24,000 ಮಾಡೋದೇನು ದೊಡ್ಡದಲ್ಲ. ಮಾಡಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ನಾವು ಮಾಡಲೇಬೇಕು ಅಂತ ಹೊರಟಾಗ ಖಂಡಿತ ನಾವು ರೀಚ್ ಆಗ್ಬೋದು ಅಂತ ಹೇಳ್ತಾ ಈ ತಾವರೆಕೆರೆ ಮಹಾಶಕ್ತಿ ಕೇಂದ್ರದ ಎಲ್ಲ ನಮ್ಮ BJPಯ ಕಾರ್ಯಕರ್ತ ಇರ್ತಕ್ಕಂಥ JP ನಡ್ಡಾ ಅವರು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ವಿಜಯನ್ರವ್ರ ನೇತೃತ್ವದಲ್ಲಿ ಇವತ್ತು ಇಡೀ ನಮ್ಮ 224 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಈಗ 2ನೇ ಹಂತ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸಿರಾದಲ್ಲಿ ನಾವು ಸುಮಾರು ಒಂದು 8,000 ಮತದಾರರನ್ನು ನೋಂದಣಿ ಮಾಡಿದ್ದೀವಿ. ಇನ್ನೂ ನಾವು 25,000 ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಬೇಕಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ಗುರಿ ತಲುಪಬೇಕಾದ್ರೆ ನಾವೆಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಬೂತ್ ಮಟ್ಟದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏಕೆಂದರೆ ಬೂತ್ ಮಟ್ಟದಲ್ಲಿ ಹೋಗಿ ಒಂದೊಂದು ಬೂತ್ಗೆ 100, 150, 200 ಜನ ಮಾಡಿದರೆ ಅದು ನಮಗೆ ಸದಸ್ಯ ನೋಂದಣಿ ಜಾಸ್ತಿ ಆಗುತ್ತೆ. ನಾವೆಲ್ಲ ಕೂತ್ಕೊಂಡು ಮಾಡಿದರೆ ಪ್ರಯೋಜನ ಆಗೋಲ್ಲ. ನಾವು ಮನೆಗೆ ಹೋಗ್ಬೇಕು, ಕೇರಿಗೆ ಹೋಗ್ಬೇಕು. ನಿಮ್ಮ ಮುಖಂಡರುಗಳು ಬೂತ್ ವೈಸ್ ಹೋದಾಗ 100% ನಮ್ಮ ಭಾರತೀಯ ಜನತಾ ಪಾರ್ಟಿ ಮೆಂಬರ್ಶಿಪ್ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ತಾವೆಲ್ಲರೂ, ಏಕೆಂದರೆ ಮುಂದಿನ ದಿನಗಳಲ್ಲಿ ಇವತ್ತಾಲೆ ನೋಡಿದಿರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 16 ತಿಂಗಳಿಗಲ್ಲ 16 ಅವತಾರ ಆಡೈತೆ. ಅಲ್ಲೇನೆ 17 ತಿಂಗಳಿಗೆ 17 ಅವತಾರ ಆಗುತ್ತೆ. 18 ತಿಂಗಳು ಇರುತ್ತಾ ಇರಲ್ಲೋ ಗೊತ್ತಾಗೋದೇ ಇಲ್ಲ ಸರ್ಕಾರ ಇದು. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದು ಯಾವತ್ತೂ ಜಾತಿ ಸಂಬಂಧಿತ ಪಾರ್ಟಿಯಲ್ಲಿದು. ಇದು ಯಾವಾಗಲೂ ಕಾರ್ಯಕರ್ತನ ಅವನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಕಾರ್ಯಕರ್ತರಿದ್ದರೆ ಈ ಬೂತಲ್ಲಿ ನಮ್ಮ ಬೂತು ನಾವು ಒತ್ತೆ ಓಟ್ ಹಾಕಲಿ, ಬೂತಲ್ಲಿ ನಾವು ನಿಂತ್ಕೋಬೇಕು. ಅವತ್ತು ಓಟ್ ಹಾಕೋ ದಿವಸ ನಮ್ಮ ಶಕ್ತಿ ಏನಿದೆ, ನಾವು ಯಾವಾಗಲೂ ಕಾರ್ಯಕರ್ತರು ನಿಂತ್ಕೊಂತೀವಿ. 10 ಓಟ್ ಹಾಕ್ಸೋಕೆ ಆಗಲಿ, ನಮ್ಮ ಶಕ್ತಿ ಇರೋದು 10 ಓಟ್ ಹಾಕ್ಸಿ ನಿಲ್ಲಿಸ್ಕೊಂಡು ಓಟ್ ಹಾಕಿಸ್ತೀವಿ ನಾವು. ನಮ್ಮದು ಆ ಥರ ಪಾರ್ಟಿ ನಮ್ಮದು. ಎಲ್ಲೋ ಯಾರೋ ಬಂದು ಯಾರೋ ಓಟ್ ಹಾಕ್ತಾರಂಥ ಪಾರ್ಟಿ ಎಲ್ಲ ನಮ್ಮದು. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಬಂಧುಗಳು, ನೀವೆಲ್ಲರೂ ಏನು ನಮ್ಮ ತಾವರೆಕೆರೆ ಜಿಲ್ಲಾ ಪಂಚಾಯತ್ ಮಹಾಶಕ್ತಿ ಕೇಂದ್ರ ಎಲ್ಲರೂ ಕಾರ್ಯಕರ್ತರು ಮುಖಂಡರು ಅಲ್ಲಿ ಬಂದಿದ್ದೀರಾ. ದಯವಿಟ್ಟು ನೀವು ನಿಮ್ಮ ಬೂತಲ್ಲಿ ಕೆಲಸ ಮಾಡಬೇಕಾಗತ್ತೆ. ಏಕೆಂದರೆ ಬೂತ್ ಇದ್ದಲ್ಲೇ ನಾವೇನಾದರೂ ಹೆಚ್ಚಿಗೆ ಆಗೋದು. ಮೆಂಬರ್ಶಿಪ್ ಅಭಿಯಾನ ಆಗಂದರೆ ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಟೆಂಟ್ ಕೂತ್ಕೊಂಡ್ರೆ ಆಗಲ್ಲ. ನಾವು ಬೂತ್ ವೈಸು ಕೇರಿ ಹೋಗ್ಬೇಕು. ನಮ್ಮ ಪಕ್ಷದ ಇವ್ರನ್ನ ಕಾರ್ಯಕರ್ತರು ಹಿಡ್ಕೊಂಡು ಮತದಾರರ ಮನವೊಲಿಸ್ಕೊಂಡು ಮನೆಗೆ ಹೋಗಿ ಇವತ್ತು ಮಾಡಿದರೆ ನಾವು ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯನ್ರಿಗೆ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಪಕ್ಷಕ್ಕೆ ಶಕ್ತಿ ಆಗ ನಮಗೂ ಶಕ್ತಿ ಆಗೋದು ಊರಲ್ಲಿ.